ಹಿಂದೆ ಎಲ್ಲ ಮಹಾಭಾರತದಲ್ಲಿ ಇವುಗಳೆಲ್ಲ ಕೇಳ್ತೀವಿ, ಇಂತಹ ಅಸ್ತ್ರಗಳು ಅಂತಹ ಅಸ್ತ್ರಗಳು ಅಂತ ಹೇಳಿ. ಈಗ ಮಾಜಿ ಸಿಎಂಗಳ ವಿರುದ್ಧ ಈಗ ಸರ್ಕಾರ ಒಂದು ಲೋಕಾಯುಕ್ತ ಅಸ್ತ್ರವನ್ನ ಬಿಡುತ್ತಾ ಇದ್ದಾರೆ. ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದ ಲೋಕಾಯುಕ್ತ ತನಿಖೆ ಚುರುಕಿಗೆ ಒತ್ತಡವನ್ನು ಕೊಡುತ್ತಾ ಇದ್ದಾರೆ. ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿ ಇಬ್ಬರ ವಿರುದ್ಧದ ಆರೋಪವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋಕೆ ಈಗ ಕೈಪಡೆ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದೆಯಂತೆ. ಲೋಕಾಯುಕ್ತ ತನಿಖೆಯನ್ನು ಮುಗಿಸಿ ವರದಿ ಕೊಟ್ಟರೆ ಅದರ ಮೇಲೆ ಇಬ್ಬರು ಮಾಜಿ ಸಿಎಂಗಳ ವಿರುದ್ಧ ಕ್ರಮಕ್ಕೆ ಈಗ ಕೈಪಡೆ ಸಿದ್ಧತೆಯನ್ನ ಮಾಡ್ತಾ ಇದೆ. ಅದೇ ಕಾರಣಕ್ಕೆ ಮೂವರು ಸಚಿವರಿಂದ ಜಂಟಿ ಸುದ್ದಿಗೋಷ್ಠಿಯನ್ನು ಕೂಡ ಎಲ್ಲ ಮಾಡಿಸಿದ್ರು. ಸೊ ಒಂದು ರೀತಿಯಾಗಿ ಈಗ ಹಿಂದೆ ಎಲ್ಲ ಇದ್ದಂಥ ಅಸ್ತ್ರಗಳ ಪ್ರಯೋಗಗಳಲ್ಲಿ ಈಗ ಲೋಕಾಯುಕ್ತ ಪ್ರಸ್ತವೂ ಕೂಡ ಅಸ್ತ್ರವೂ ಇದೆ. ಬೆಂಗಳೂರಿನ ಗಂಗೇನಹಳ್ಳಿಯಲ್ಲಿ ಡಿನೋಟಿಫಿಕೇಶನ್ ಕೇಸ್ಗೆ ಈಗ ಮರುಜೀವವನ್ನು ಕೊಡಲಿದ್ದಾರೆ. 1976ರಲ್ಲಿ ಗಂಗೇನಹಳ್ಳಿಯಲ್ಲಿ BDA ನೋಟಿಫಿಕೇಶನ್ ಅನ್ನು ಹೊರಡಿಸಿತ್ತು. 1.11 ಎಕರೆ ಡಿನೋಟಿಫೈ ಮಾಡಲು 30 ವರ್ಷದ ನಂತರ ಅರ್ಜಿಯನ್ನು ಹಾಕಿದರು. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ರಾಜಶೇಖರಯ್ಯ ಎಂಬುವರ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ರಾಜಶೇಖರಯ್ಯ ಯಾರಂತ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. HDK ಸಿಎಂ ಆಗಿದ್ದಾಗ ಸೂಚನೆ ಕೊಡ್ತಾರೆ, ಭೂಸ್ವಾಧೀನಕ್ಕೆ ಬರಲ್ಲ ಅಂತ ಅಧಿಕಾರಿಗಳಿಗೆ ಶರ ಕೊಡ್ತಾರೆ. ಕಾನೂನು ಪ್ರಕಾರ ಕ್ರಮ ಜರುಗಿಸಿ ಅಂತ HDK ಮತ್ತೆ ಪತ್ರವನ್ನು ಬರೀತಾರೆ. 11/9/2007ರಲ್ಲಿ ವಿಮಲಾ ಎಂಬುವರಿಗೆ GPAಯನ್ನು ಮಾಡಿಕೊಡಲಾಗುತ್ತೆ. ವಿಮಲಾ ಎನ್ನುವವರು ಅನಿತಾ ಕುಮಾರಸ್ವಾಮಿಯವರ ತಾಯಿ. ಸೊ GPA ಮಾಡಿಸಿಕೊಂಡಿದ್ದು ರಾಜಶೇಖರಯ್ಯನಿಂದಲ್ಲ, ಮತ್ತೆ ಯಾರಿಂದ? ಮೂಲ ಮಾಲೀಕರ 21 ಮಂದಿ ವಾರಸುದಾರರಿಂದ. ಸೊ 2008ರಲ್ಲಿ ಡಿನೋಟಿಫೈನಿಂದ ಕೈ ಬಿಡಲು ಆಗಿನ CM BSY ಶರ ಬರೀತಾರೆ. ರಾಜಶೇಖರಯ್ಯ ಅನ್ನೋ ಬೇನಾಮಿ ಅರ್ಜಿಯ ಮೇರೆಗೆ ಶರ ಅನ್ನ ಬರೆಯುವಂಥದ್ದು. ಡಿನೋಟಿಫೈ ಮಾಡೋಕೆ ಆಗಲ್ಲ ಅಂತ ಮುಖ್ಯ ಕಾರ್ಯದರ್ಶಿ ಸ್ಪಷ್ಟನೆಯನ್ನ ಕೊಡ್ತಾರೆ. ಮುಖ್ಯ ಕಾರ್ಯದರ್ಶಿ ಸಲಹೆ ಕೊಟ್ಟರೂ ಕೂಡ ಡಿನೋಟಿಫೈ ಅನ್ನ ಮಾಡ್ತಾರೆ. ಬಳಿಕ ಕುಮಾರಸ್ವಾಮಿ ಬಾಮೈದ ಚೆನ್ನಪ್ಪ ಹೆಸರಿಗೆ ರಿಜಿಸ್ಟರ್ ಅನ್ನ ಮಾಡಿಕೊಡ್ತಾರೆ. 2015ರಲ್ಲಿ ಲೋಕಾಯುಕ್ತದಲ್ಲಿ ದೂರು ದಾಖಲಾಗುತ್ತೆ. 2021ರಲ್ಲಿ ಲೋಕಾಯುಕ್ತದಲ್ಲಿ ಕೊನೆಯ ಬಾರಿಗೆ ವಿಚಾರಣೆಯನ್ನ ಮಾಡ್ತಾರೆ. BDA ಸ್ವಾಧೀನಪಡಿಸಿಕೊಂಡ್ರೂ ಕೂಡ 1.11 ಎಕರೆ ಡಿನೋಟಿಫೈ ಆಗಿದ್ದು ಹೇಗೆ? 2015ರಲ್ಲಿ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾದರೂ ಕೂಡ ತನಿಖೆ ಪೂರ್ಣವಾಗಿಲ್ಲ. ಯಾಕೆ? ಆದಷ್ಟು ಬೇಗ ತನಿಖೆಯನ್ನು ಪೂರ್ಣಕ್ಕೆ ಸಚಿವರು ಒತ್ತಾಯವನ್ನು ಮಾಡಿ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಯಾವುದೋ ಒಬ್ಬ ಬೇನಾಮಿ ವ್ಯಕ್ತಿ ರಾಜಶೇಖರಯ್ಯ ಕುಮಾರಸ್ವಾಮಿ ಅವರಿಗೆ ಅರ್ಜಿ ಕೊಡೋದು 2007ನೇ ಇಸ್ವಿಯಲ್ಲಿ ಜಮೀನನ್ನ ಡಿನೋಟಿಫಿಕೇಶನ್ ಮಾಡಿ ಅಂತ ಅರ್ಜಿ ಕೊಡ್ತಾರೆ. ಆ ಜಮೀನಿಗೂ ರಾಜಶೇಖರಯ್ಯನಿಗೂ ಸಂಬಂಧನೇ ಇಲ್ಲ. ಈ ರಾಜಶೇಖರಯ್ಯ ಯಾರು ಅನ್ನೋದು ಕೂಡ ಇವತ್ತಿಗೆ ನಮ್ಗೆ ಗೊತ್ತಿಲ್ಲ. ಈ ಜಮೀನನ ಅಸಲಿ ಮಾಲೀಕರು ಅವರ ವಾರಸುದಾರರು 21 ಜನ ಇದ್ದಾರೆ. ಆ 21 ಜನದ ಜೊತೆಗೆ ಕುಮಾರಸ್ವಾಮಿ ಅವರ ಅತ್ತೆ ಅವರು GPA ಮಾಡ್ಕೊಳ್ತಾರೆ. ಕುಮಾರಸ್ವಾಮಿ ಅವರ ಬಾಮೈದ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ. ಈ ರಾಜಶೇಖರಯ್ಯ ಬೇನಾಮಿ ಅರ್ಜಿ ಮೇಲೆ ತಾವೇನು ಡಿನೋಟಿಫಿಕೇಶನ್ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರಿ, ಅದ ನಂತರ 20 ದಿವಸದ ಒಳಗೆ ನಿಮ್ಮ ಶ್ರೀಮತಿಯವರ ತಾಯಿಯವರು GPAಯನ್ನ ಮಾಡ್ಕೊಂಡ್ರ ಆ ಒರಿಜಿನಲ್ ಲ್ಯಾಂಡ್ ಓನರ್ ಜೊತೆ ಆ GPA ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ ಶ್ರೀಮತಿ ವಿಮಲಾ ಅವರು, ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರ ತಾಯಿ. ಯಡಿಯೂರಪ್ಪನವರು ಸರ್ಕಾರ ಬಂದ ಮೇಲೆ ಈ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡಿರ್ತಕ್ಕಂಥದ್ದು ನಿಜನಾ ಸುಳ್ಳ? ನಾವು ಮಾಡ್ತಕ್ಕಂಥ ಆರೋಪ ಎಲ್ಲ ದಾಖಲೆ ಸಮೇತ ಇದೆ. ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಸಾಹೇಬರು ಇದಕ್ಕೆ ಸಂಪೂರ್ಣವಾಗಿ ಉತ್ತರವನ್ನು ಕೊಡಬೇಕು. ಎಲ್ಲರಿಗಿಂತ ಹೆಚ್ಚಾಗಿ ಬಿಜೆಪಿ ಅವರು ದಯಮಾಡಿ ದಾಖಲೆಗಳನ್ನ ಬಿಡುಗಡೆ ಮಾಡಿದೀವಿ, ನೀವು ನಿಮ್ದೇ ಆದಂತ ಗವರ್ನರ್ ಇದ್ದಾರೆ, ಗವರ್ನರಿಗೆ ಹೋಗಿ ಪುನಃ ತನಿಖೆ ಮಾಡಕ್ಕೆ ಹೇಳ್ಬೇಕು. ಇದು ಮೊದಲನೇ ರಿಲೀಸ್, ಇದು ಇನ್ನ ಹಲವಾರು ರಿಲೀಸ್ಗಳು ನಾವು ಹಂತವಾಗಿ ಮಾಡ್ತೀವಿ. ಇನ್ನು ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ನಿನಗೆ ನಾನು ನನಗೆ ನೀನು ಅಂತ ಹೇಳಿ ಇಲ್ಲಿಯವರೆಗೂ ಕೂಡ ಜೊತೆಯಾಗಿ ಸಾಗ್ತಾ ಇದ್ದಂಥ ಎಲ್ಲ ಪಕ್ಷದ ರಾಜಕಾರಣಿಗಳು ಈಗ ನಿನಗೆ ನಾನಲ್ಲ ನನಗೆ ನೀನಲ್ಲ ಅನ್ನುವಂಥ ಮಟ್ಟಕ್ಕೆ ಬಂದಿದ್ದಾರೆ ಬಿಕಾಸ್ ಆಫ್ ಮೂಡ ಪ್ರಕರಣನ.
ಖಂಡಿತ ಅರುಣ್, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ 2021ರಲ್ಲಿ ಕೊನೆಯ ಬಾರಿಗೆ ವಿಚಾರಣೆ ಆಗಿದೆ ಅಂತ ಸರ್ಕಾರ ಅಧಿಕಾರಕ್ಕೆ ಬಂದ 16 ತಿಂಗಳ ನಂತರದಲ್ಲಿ ಕಾಂಗ್ರೆಸ್ನ ಸಚಿವರುಗಳು ಜಂಟಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಇದರ ಅರ್ಥ ಏನು ಮತ್ತು ಉದ್ದೇಶ ಏನು ಅನ್ನೋದು ಸ್ಪಷ್ಟವಾಗುತ್ತೆ. ಅಂದರೆ ಇದುವರೆಗೂ ಒಂದು ಹಂತದ ಕಾಂಪ್ರಮೈಸ್ ಪಾಲಿಟಿಕ್ಸು ರಾಜ್ಯ ರಾಜಕಾರಣದಲ್ಲಿ ನಡ್ಕೊಂಡು ಬರ್ತಿತ್ತು. ಯಾವಾಗ ಮೂಢ ಹಗರಣವನ್ನು ಕೆದಕಿದ್ರು, ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟನೂ ತಂದಿಟ್ಟರು, ಸ್ವತಃ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ತಂದ ಮೇಲೆ ನಿಮ್ಮನ್ನು ಯಾಕೆ ಬಿಡಬೇಕು ಅನ್ನುವಂಥ ರೀತಿಯಲ್ಲಿ ಹಳೆಯ ಹಗರಣಗಳು ಪ್ರಕರಣಗಳೆಲ್ಲವನ್ನು ಕೂಡ ಕೆದಕಿಕೊಂಡು ಹೊರಟಂತೆ ಕಾಣಿಸ್ತಾ ಇದೆ. ರಾಜಕಾರಣದಲ್ಲಿ ಪರಸ್ಪರ ಟಕ್ಕರು, ಕೌಂಟ್ರು, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಸಹಜ. ಸರಿ ತಪ್ಪು ಅನ್ನೋದಕ್ಕಿಂತಲೂ ಯಾವುದೇ ಪ್ರಕರಣ ಆಗಿರಲಿ, ಯಾರೇ ಇರಲಿ, ತಪ್ಪು ಮಾಡಿದಿದ್ರೆ ಅವರಿಗೆ ಶಿಕ್ಷೆ ಕೊಡಿಸುವಂಥ ರೀತಿಯ ನಿರ್ಧಾರವನ್ನು ಆಡಳಿತಾತ್ಮಕವಾಗಿ ನಡೆದುಕೊಳ್ಳುವಂಥವ್ರು, ಆಡಳಿತ ನಡೆಸುವಂಥವ್ರು ನಡೆದುಕೊಳ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಬಹುಶಃ ಇಲ್ಲಿ ಒಂದು ರೀತಿಯ ಕಾಂಪ್ರಮೈಸ್ ಪಾಲಿಟಿಕ್ಸಿಂದ ಹೊರಬಂದು ಹಳೆಯ ಪ್ರಕರಣವನ್ನು ಕೆದಕಿದ್ದಾರೆ. 2015ರಲ್ಲಿ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿರುವಂಥದ್ದು. ಹಾಗಾದರೆ ಒತ್ತಡದ ತಂತ್ರ ಭಾಗವನ್ನು ಸರ್ಕಾರ ಅನುಸರಿಸ್ತಾ ತ್ರಿವಳಿ ಸಚಿವರುಗಳ ಮೂಲಕವಾಗಿ ಲೋಕಾಯುಕ್ತದ ಮೇಲೆ ಒತ್ತಡ ಮಾಡುವಂಥದ್ದು, ಯಾಕೆ ಆ ಪ್ರಕರಣವನ್ನು ಇನ್ನೂ ನೀವು ಹೆಚ್ಚು ತನಿಖೆಗೆ ಒಳಪಡಿಸ್ತಾ ಇಲ್ಲ ಅನ್ನುವಂಥ ಒತ್ತಡ ತಂತ್ರದ ಭಾಗವಾಗಿ 3 ಜನ ಸಚಿವರುಗಳು ಪತ್ರಿಕಾಗೋಷ್ಠಿ ನಡೆಸ್ತಂತಿದೆ. 2 ಮಾಜಿ ಸಿಎಂಗಳನ್ನು ಒಂದೇ ಕೇಸ್ನಲ್ಲಿ ಲಾಕ್ ಮಾಡುವಂಥ ಪ್ರಯತ್ನದ ಭಾಗವಾಗಿ ಈ ಒಂದು ಪತ್ರಿಕಾಗೋಷ್ಠಿ ನಡೆಸಂತೆ ಕೂಡ ಕಾಣಿಸ್ತಾ ಇದೆ. ಅರುಣ್. ಓಕೆ ಸುಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.